ಇದರ ಹೆಸರು ಔಷಧ ಶಾಸ್ತ್ರದಾಗ ಸಮುದ್ರ ಜಾಲಿ ಅಂತಾರ್ರಿ. ಸಮುದ್ರ ಜಾಲಿ ಇದರ ಹೆಸರು ಸಮುದ್ರ ಜಾಲಿ ಅಂತ ಔಷಧ ಬುಕ್ಕದಾಗ. ಇದಕ್ಕೆ ಏನ್ ಮಾಡ್ತಾ ನಂಜು ನಿರೋಧಕ ಕೆಲಸ ಮಾಡುತ್ತೆ. ಕ್ಯಾನ್ಸರ್ ಆದವ್ರಿಗೆ ಕುಡಿಸಿ ನೋಡಿ ನಾವು. ಆದ್ರೆ ಬಹಳ ಸ್ಟೇಜ್ ಮಿಕ್ಕಿತ್ತು. ಈ ಕಿಡ್ನಿ ಸಂಬಂಧಪಟ್ಟ ವ್ಯಾಧಿಗಳಿಗೂ ಪ್ರಯೋಗ ಮಾಡಿದವ್ರು ನಮ್ಮಲ್ಲಿ ಹಿರಿಯರು. ಹೀಟ್ ಆದ್ರ ಬಹಳ ತಿಂತಾರ. ಶುಗರ್ದವ್ರು ಕಂಟ್ರೋಲ್ ಆಗತ್ತಂತಾರೆ. ಇದನ್ನು ತಿನ್ಬಹುದು. ಶುಗರ್ ಕಂಟ್ರೋಲ್ ಆಗುತ್ತೆ. ಶುಗರ್ ಕಂಟ್ರೋಲ್ ಆಗತ್ತೆ. ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ ವೀಕ್ಷಕರೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಯಾದಗಿರಿ ಜಿಲ್ಲಾ ಹುಣಸಗಿ ತಾಲೂಕಿನ ಮುದನೂರು ಗ್ರಾಮದಲ್ಲಿದ್ದೀನಿ. ಹಿಂಗೋದ್ರೆ ಕೆಂಬಾವಿ ಬರ್ತದೆ, ಹಿಂಗೋದ್ರೆ ಹುಣಸಗಿ ಬರ್ತದೆ. ಹುಣಸಗಿ ಕೆಂಬಾವಿಯ ಮಧ್ಯಭಾಗದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ಕೊಡ್ತೀನಿ ವೀಕ್ಷಕರೇ. ಬನ್ನಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ರೀ. ಇವರಿಂದ ನಿಮಗೆ ಭಾಳಷ್ಟು ಲಾಭಗಳು ಸಿಗ್ತವೆ. ಇವತ್ತಿನ ದಿವಸ ನೋಡ್ರಿ, BP ಬಂತ ದವಾಖಾನಿಗೆ ಹೋಗ್ತೀವಿ, ಶುಗರ್ ಬಂತ ದವಾಖಾನಿಗೆ ಹೋಗ್ತೀವಿ, ಒಂದು ಗಾಯ ಆಯ್ತಾ ದವಾಖಾನಿಗೆ ಹೋಗ್ತೀವಿ, ಒಂದು ಗ್ಯಾಸ್ಟ್ರಿಕ್ ಅಸಿಡಿಟಿ ಆಯ್ತಾ ಅಥವಾ ಕೆಮ್ಮು ಆಯ್ತಾ, ನೆಗಡಿ ಆಯ್ತಾ, ಜ್ವರ ಬಂತ, ಏನೇ ಆದರೂ ನಾವು ದವಾಖಾನಿಗೆ ಹೋಗ್ತೀವಿ. ಆದರೆ ದವಾಖಾನಿಯ ಮುಖ ನೋಡದ ವ್ಯಕ್ತಿಯನ್ನು ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಅವರು ಗಿಡಮೂಲಿಕೆಗಳನ್ನು ಸವಿದು, ಗಿಡಮೂಲಿಕೆಗಳನ್ನು ಪರಿಸರದಲ್ಲಿ ಬೆಳೆಯತಕ್ಕಂಥ ಗಿಡಮೂಲಿಕೆಗಳನ್ನೇ ಬಳಸಿಕೊಂಡು ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡಿದ್ದಾರೆ. ಹಲವಾರು ಮತ್ತು BP, ಶುಗರ್ಗೆ, ಕೆಮ್ಮು, ನೆಗಡಿ, ಗ್ಯಾಸ್ಟ್ರಿಕ್ನಂಥ ಸಮಸ್ಯೆಗಳಿಗೆ, ಎಲ್ಲ ರೀತಿಯ ಸಮಸ್ಯೆಗಳಿಗೆ ಗಿಡಮೂಲಿಕೆ ಪರಿಹಾರವನ್ನು ಕೊಡ್ತಾರೆ. ಅಂಥ ವ್ಯಕ್ತಿಗಳನ್ನು ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ವೀಕ್ಷಕರೇ. ವೆಲ್ಕಮ್ ಟು ಲೈಫ್ ಕನ್ನಡ. ಬನ್ನಿ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್ ನಮಸ್ಕಾರ. 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 ಆರಾಮಿದ್ದೀರಿ? ಆರಾಮ ನೋಡ್ರಿ. ಓಕೆ, ಮೊದಲಿಗೆ ಅವ್ರನ್ನ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ಮೊದಲಿಗೆ ತಮ್ಮ ಪರಿಚಯ ಮಾಡಿಕೊಡ್ರಿ. ಇವ್ರೆ ನಾವು ಮುದ್ನೂರು ಗ್ರಾಮದವ್ರಿ. ಇಲ್ಲಿ ಹೊಲ್ದಾಗ ಮನೆ ಕಟ್ಕೊಂಡು ಇಲ್ಲೇ ಇದೀವಿ. ಇಲ್ಲೇ ಇದೀರಿ? ರೋಡ್ ಪಕ್ಕಕ್ಕ ನಿಮ್ಮ ಮನೆ? ಗದ್ದೆ ಒಳಗೆ ಮನೆ ಮಾಡ್ಕೊಂಡು ಗದ್ಯಾಗ ಮನೆ ಮಾಡಿಬಿಟ್ಟಿರಿ? ಹೌದು. ಊರ್ ಬಿಟ್ಟು? ಹೌದು. ಯಾಕೆ ಇದು ಹಿಂಗ ಈ ತರ ಇರ್ಬೇಕನ್ನ ಆಸೆ? ಏನೋ ಈ ನಮ್ಮ ಗದ್ದೆಗಳು ಇಲ್ಲೇ ನಮ್ಮ ಉದ್ಯೋಗದ ಮುಂದೆ ನಾವ್ ಇರೋದು ಪಾಡ್ ಕಾಣಿತು. ಅಲ್ಲಿಂದ ಊರ್ಲಿಂದ ಇಲ್ಲಿಗೆ ಬರ್ಬೇಕು, ಅದಕ್ಕೂ ಟೈಮ್ ಹೋಗ್ತದ. ಇದರಿಂದ ಕೆಲಸನೂ ಹೆಚ್ಚಿಗೆ ಆತಾವ, ಸ್ವಲ್ಪ ಕಾಳಜಿನೂ ಹೆಚ್ಚಿಗೆ ಆತಾವ್ರಿ. ದನ ಕರನು ಸ್ವಲ್ಪ ಕಾಳಜಿ ಆತಾವ. ಈಗೆಲ್ಲ ದನ ಊರಾಗ್ಲಿಂದ ಕಟ್ಟಿ ಇಲ್ಲಿಗೆ ತರೋದು ಹಂಗ್ರಿ ವಜ್ಜೆಗೆ. ಈಗ ಲೇಬರ್ ಗಿಬರು ಕಾಯರು ಕಟ್ಟೋದು ಎಲ್ಲ ಇದಾತಾವ. ಹಿಂಗಾಗಿ ಇಲ್ಲೇ ಒಂದ್ 4 ಮಂದಿ ಕೂಡಿ ಈ ಹೊಲ್ದವ್ರು ಆ ಹೊಲ್ದವ್ರು 4 ಮಂದಿ ಇಲ್ಲೇ ಕಟ್ಕೊಳ್ಳೋ ಮತ್ತೆ ಮಾತಾಡ್ಕೊಂಡೆ ಕಟ್ಟಿವಿ. ಮಾತಾಡ್ಕೊಂಡ ಕಟ್ಕೊಂಡಿರಿ ಇಲ್ಲೇ ಇರೋಣ ಅಂತ ಹೇಳಿ? ಇಲ್ಲೇ ಇರಾಮ ಅಂತ ಹೇಳಿ ಮಾತಾಡ್ಕೊಂಡು. ಇಲ್ಲಿಂದ ನಿಮ್ಮೂರು ಎಷ್ಟು ದೂರ ಆಗತ್ತೆ ರೀ? ಇಲ್ಲಿಂದ 2 ಕಿಲೋಮೀಟರ್. 2 ಕಿಲೋಮೀಟರ್ ದೂರದಲ್ಲಿ ಇದ್ದೀರಿ. ಓಕೆ. ಈ ಗಿಡಮೂಲಿಕೆಗಳ ಬಗ್ಗೆ ಬಹಳ ಆಸಕ್ತಿ ಅಂತಲ್ಲ, ಮತ್ತೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಗಿಡಮೂಲಿಕೆ ಅಲ್ರಿ, ಹಾಕಂಗ ಹಾಕಿವಿ. ಬರ್ರಿ ಅವ್ ನಾಟಂಗ ಇಲ್ಲಿ ಏನ ತೋರಿಸ್ತೀರಾ? ಇದು ಗಿಡಮೂಲಿಕೆ. ಇದು ಸಮುದ್ರ ಜಾಲಿ ಅಂತಾರ. ಸಾಮಾನ್ಯವಾಗಿ ಎಲ್ಲ ಕಡೆ ಇದು. ಏನ್ರಿ ಇದು? ಇದರ ಹೆಸರು ಔಷಧ ಶಾಸ್ತ್ರದಾಗ ಸಮುದ್ರ ಜಾಲಿ ಅಂತಾರ್ರಿ. ಸಮುದ್ರ ಜಾಲಿ. ಇದರ ಹೆಸರು ಸಮುದ್ರ ಜಾಲಿ ಅಂತ ಔಷಧ ಬುಕ್ಕದಾಗ. ಇದಕ್ಕೆ ಏನ್ ಮಾಡ್ತಾ ನಂಜು ನಿರೋಧಕ ಕೆಲಸ ಮಾಡುತ್ತೆ. ಕ್ಯಾನ್ಸರ್ ಆದವ್ರಿಗೆ ಕುಡಿಸಿ ನೋಡಿ ನಾವು. ಆದ್ರೆ ಬಹಳ ಸ್ಟೇಜ್ ಮಿಕ್ಕಿತ್ತು. ಈ ಕಿಡ್ನಿ ಸಂಬಂಧಪಟ್ಟ ವ್ಯಾಧಿಗಳಿಗೂ ಪ್ರಯೋಗ ಮಾಡಿದವ್ರು ನಮ್ಮಲ್ಲಿ ಹಿರಿಯರು. ಇದನ್ನ? ಹೌದು. ಬಿಜಾಪುರ ಏರಿಯಾದಾಗ ಏನೋ ಯಾವನೋ ಪೇಷಂಟ್ ದವಾಖಾನೆ ಮಿಕ್ಕಿ ಬೈನ್ ಅಂತ ಏಕೆ ಬಂದಾಗಿಬಿಟ್ಟಿದ್ದು. ಅವರು ನಮ್ಮ ಇಲ್ಲಿ ಸಮೀಪ 30 ಕಿಲೋಮೀಟರ್ದಾಗ ಅವ್ರ ಜೋಡಿ ಯಾರು ಇದ್ದಿದ್ದಿಲ್ಲ. ನಾವು ಸಣ್ಣರಿಂದ ಸ್ವಲ್ಪ ನೋಡಿ, ಸ್ವಾಂಪಗೌಡ್ರು ಅಂತ. ಅವರು ಇದನ್ನ ಪ್ರಯೋಗ ಮಾಡಿದಾರಂತ. ಅವ್ರನ್ನ ಇಲ್ಲಿ ತಂದ್ರ ಈ ತಪ್ಪಲ ಹಾಕಿಂದ ಒಂದು 10-15 ಮಿನಿಟ್ನಾಗ ಏಕಿ ಸರಳ ಅಂತ ಹೇಳ್ತದ್ದು. ಯೂರಿನ ಬಂದಾಗಿತ್ತು. ಎಲ್ಲ ದವಾಖಾನಿಗೆ ಆಗ್ಲಿ ಹೊಟ್ಟೆ ಉಬ್ಬಿಟ್ಟಿತ್ತು. ನಮ್ಮಲ್ಲಿ ಹಿರಿಯರು ಇದ್ದರು, ಗೌಡ ಅಂತ. ಅವ್ರು ಬಹಳ ಫೇಮಸ್. ನಾವೇನು ತೆಗ್ದ ಮಾಡಿದಾರಲ್ಲ, ಸುಮ್ಮನೆ ಅವ್ರ ಬಾಯ್ಲಿ ಇವ್ರ ಬಾಯ್ಲಿ ಕೇಳಿ ಇಷ್ಟೆಲ್ಲ ವಿದ್ಯೆ ಕಲ್ತೀರಿ? ಏನ್ ನಮ್ಮ ಉಪಯೋಗ ಇಲ್ರಿ, ಒಗರ್ ಇರ್ತದ. ಇದು ರಸ ಕಡಿಮೆ ರೀ. ಕುಡಿ ತಿನ್ಬೇಕನ್ರಿ? ಎಲ್ಲಿ ತಿನ್ಬೇಕ? ಮಿಕ್ಸರ್ಕ್ ಹಾಕ್ಬೇಕ್ರಿ. ಇದನ್ನ ಕಡ್ಡಿ ಕಟ್ ಮಾಡ್ಬೇಕ್ರಿ. ಹಿಂಗದಲ್ರಿ, ಇದನ್ನ ಚಾಕುಲ್ದೆ ಕಟ್ ಮಾಡಿ ಒಂದಿಷ್ಟು ಸೂಡಾದಂಗ ಆತದ್ರಿ ಸರ್. ಎಷ್ಟು ತಗೋಬೇಕ್ರಿ? ಇದೇನು ಒಂದಿಷ್ಟು ತಗೋಬೇಕ್ರಿ. ಏನ್ ಹೆಚ್ಚಿಗೆ ತಿಂದ್ರು ಏನಪ್ಪ ಇಲ್ಲ. ಈ ನಮ್ಮ ದನಗಳಿಗೆ ಹುಚ್ಚು ನರಿ ಕಡ್ದತ್ತೆ ಎಮ್ಮಿಗೆ. ಒಂದು ಬುಟ್ಟೆವು ಉಳಿದು ಗುಲ್ಬರ್ಲೇನು ಇಂಜೆಕ್ಷನ್ ಮಾಡಿಬಿಟ್ಟೆವು, ಸಾಯ್ಕೆ ಹೋಗ್ತದೆ. ಅದು ಯಾವುದು ತಪ್ಪಲ ಹಾಕಿ ಕೇರಿ ಉಳಿಸಿದೆ, ಉಳಿದು ಇಂಜೆಕ್ಷನ್ ಮಾಡಿ ಒಂದಕ್ಕೆ ಇಂಜೆಕ್ಷನ್ ಮಾಡಿಸಿ ನೋಡಿದೆ ಉಳಿಲ್ಲ ಒಂದು ಕ್ವಾಣ ಕೆಲಸ ಆಯ್ತು. ಅಂದ್ರೆ ಸರಿಯಾಗಿ ಡೋಸ್ ಮಾಡಿಸಲ್ಲ. ಅಡಿವ್ಯಾಗ ಮತ್ತೆ ಡಾಕ್ಟರ್ ಬರೋದು ಹೋಗೋದಲ್ಲ. ಈ ತಪ್ಪಲ ಹಾಕಿದೆವು. ಕೆಲವೊಂದು ನಾಯಿಗಳಿಗೆ ಕಾಯಂ ಕಡ್ದಾಡ್ತು. ನಮ್ಮ ನಾಯಿ ಅದು ಸಾಕಿವಿ,
ಹುಚ್ಚನಾಯಿ ಕಡಿತನ ಈ ತಪಲ ಕುಟ್ಟಿ ಹಾಲಾಗಿ ಹಾಕಿ ಬಿಡ್ತೀವಿ ಕುಡಿದ್ಬಿಡ್ತೀವಿ. ಮನುಷ್ಯರು ತಿಂದ್ರು ಏನಾಗಲ್ಲ, ಏನಾಗ ತಿನ್ಬೋದ್ರಿ ಈಗ? ತಿನ್ಬೋದು. ನಾ ತಿಂತೀನಿ ನೋಡ್ರಿ. ಈಗ ಒಗರ್ ಐತಿ ಸ್ವಲ್ಪ, ವಿಷ ಏನಿಲ್ಲ, ಅಷ್ಟಿಲ್ಲ. ನಂಜು ನಿರೋಧಕ ಅಂತ ವರ್ಕ್ ಮಾಡ್ತಾರೆ. ನಂಜು ಇರೋದಕ್ಕೆ ಇನ್ನು ಅದ್ರ ಆಯುರ್ವೇದಿಕ್ ತಜ್ಞರು ಏನಾರು ಬರ್ಬೋದು, ನಮ್ಗೆ ಅಷ್ಟು ಮಾಹಿತಿ ಇಲ್ಲ. ಭಾಳ ಮಂದಿ ಹೋಯ್ತಾರೆ ದೂರ್ಲವ್ರು ಬಂದು ಈ ನಾಯಿ ಕಡ್ದದಂತ ಸುಮ್ಮ ಹಾಕಿ ಬಿಡೋದು. ಅಂದ್ರೆ ಅವ್ರ ಸಮಾಧಾನಕ್ಕೆ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ಕೊರಿ. ಮತ್ತೆ ಇಲ್ಲಿ ಯಾವ ಗಿಡ ಮೂಲಿಕೆ ತೋರಿಸ್ತೀರಿ? ಇದು ಚೇ ಉಣಿಚಿ ಅಂತಾರೆ ಸಾಮಾನ್ಯವಾಗಿ ಎಲ್ಲ ಕಡೆ. ಅದು ಏನ್ರಿ ಇದು? ಉಣಿಚಿ ಅಂತಾರೆ ಇದಕ್ಕೆ. ಚೇ ಉಣಿಚಿ. ಇದು ಹೀಟ್ ಆದ್ರ ಬಹಳ ತಿಂತಾರ. ಶುಗರ್ದವರು ಕಂಟ್ರೋಲ್ ಆಗತ್ತಂತಾರೆ ಇದಕ್ಕೆ. ಇದನ್ನು ತಿನ್ಬಹುದು. ಶುಗರ್ ಕಂಟ್ರೋಲ್ ಆಗುತ್ತೆ. ಶುಗರ್ ಕಂಟ್ರೋಲ್ ಆಗತ್ತೆ ರೀ. ಮತ್ತೆ ಇನ್ನೂ ಅನೇಕ ಇರ್ಬೋದು. ಅದ್ರ ನಿಮ್ಗೆ ಗೊತ್ತಿರೋದು ಎಷ್ಟು ಹೇಳ್ತೀರಿ? ಬರ್ರಿ, ಈಗ ನಾವು ಸಾವಯವ ಮಾಡ್ತೀವಿ. ಸಾವಯವ ಅಕ್ಕಿನೇ ಉಣ್ತೀವಿ. ಸಾವಯವ ಕೃಷಿ? ಹೌದು, ಸಾವಯವ. ಯಾವಾಗ ಇದು ಕೆಟ್ಟದ ಈ ಬೆಳಿ ಸಾರಿ ಅದು ಹಾಕಿದೆವು. ಸ್ವಲ್ಪ ಹಡವಾದ ಸಂಖ್ಯೆ ವಾತಾವರಣಕ್ಕೆ ಸಟ್ ಆಗಲಿಲ್ಲ ಅದು ಬೀಜ. 2 ಸಾರಿ ಸೆಟ್ ತೆಗೆದು ಕೈ ಬಿಟ್ಟಿವಿ. ಅದೇಟ್ ಆದೋಟ್ ಆಲಿ ಈ ಸಾರಿ ಕೆಟ್ಟದಂತ. ಅಲ್ರಿ, ಇದಕ್ಕೆ ರಾಸಾಯನಿಕ ಗೊಬ್ಬರ ಬಳಸಲ್ಲ, ಏನು ಹಾಕಲ್ಲ, ಸಿಂಪಡಣೆ ಮಾಡಲ್ಲ, ಕಾಳು ಹಾಕಂಗಿಲ್ಲ, ಸ್ಪ್ರೇ ಮಾಡಂಗಿಲ್ಲ. ಹೆಂಗಿರ್ತಂದ್ರೆ ಇದಕ್ಕತ್ತೆ ಈ ಮಡಿನೂ ಮಾಡ್ತಿದ್ದೆವು. ಇದಕ್ಕತ್ತೆ ರಾಸಾಯನಿಕ ಇರ್ತಿತ್ತು. ಆದ್ರ ಗೊಬ್ಬರ ಎಣ್ಣೆ ಸಿಡಿಲಾರ್ದಂಗೆ ಹೊಡಿತಿದ್ದೆವು ನಾವು ಅದಕ್ಕೆ. ಅಷ್ಟು ದೂರ. ಅದ್ರ ನೀರ್ ತೆಳಗಿನ ಮಡಿನೂ ಮಾಡಂಗಿಲ್ಲ ನಾವು. ಅದ್ರ ನೀರ್ ಇದಕ್ ಬರಬಾರ್ದು. ಏನಿದು ಹುಚ್ಚು ಈ ರೀತಿ ನಾವು ಮನೆಗೆ ಎಲ್ಲ ಬದುಕ್ಬೇಕನ್ನೋದೇನೆಲ್ಲ ರೋಗ ರುಜಿನಲ್ಲಿ ಬಳಲಿ ದವಾಖಾನೆ ತಿರ್ಗಾಡಿದ್ರೆ ಯಾಕ. ಮದುವೆ ಸುಮಾರು ಒಂದು 25-26 ವರ್ಷದಿಂದ ಮಾಡ್ಕೊಂತ ಬಂದಿರಿ. ಹೊಸ್ದಾಗಿ ಏನಲ್ರಿ, ಭಾಳ ಮಾಡ್ತಿದ್ದೆ. ಅಲ್ಲಿ ಬೆಂಗಳೂರು ಸಹಜ ಸಮೃದ್ಧ ಅಂತ ಒಂದು ಸಂಸ್ಥೆ ಅದು, ಸಾವಯವ ಸಹಜ ಸಮೃದ್ಧ. ಅದಕ್ಕೆ ಮಾರ್ಕೆಟಿಂಗ್ ಮಾಡಿದ್ದೆವು ನಾವು. ಸಹಜ ಸಮೃದ್ಧ ಕೃಷಿ, ನೈಸರ್ಗಿಕ ಕೃಷಿ. ಹೌದ್ರಿ. ಅವ್ರಿಗೆ ಕಳಿಸ್ತಿದ್ರಿ? ಅವ್ರು ಕಳಿಸ್ತೇವು. ಅವ್ರು ಪಾಪ ಒಂದು ನಮ್ಮ ಬ್ಯಾಂಕ್ ಅಕೌಂಟ್ ಅವ್ರು ಮಾರಿ ನೋಡಿಲ್ಲ ನಾವು. ಬೇರೆಲ್ಲಕ್ಕೆ ಹಾಕ್ತಿದ್ದೆವು. ಅವರೆಲ್ಲ ಅಂಗಡಿಗೆ ಮಾರ್ಕೆಟಿಂಗ್ ಮಾಡಿ ತಿಂಗಳ ಹೊತ್ತಿಗೆ ನಮ್ಮ ಅಕೌಂಟಿಗೆ ದುಡ್ಡು ಹಾಕ್ತಿದ್ರು. ಆ ಗುಡ್ಸಲ್ ಕಡೆ ಹೋಗನ್ರಿ, ಬರ್ರಿ. ಅದು ಚೆನ್ನಾಗೈತೆ. ಇದು ಏನು ಮೆಂತ್ಯ ಗಿಡ ಎಲ್ಲ ಕಡೆ ಅದ. ಮೆಹಂದಿ ಗಿಡ ಹಾಕಿ. ಮೆಂತ್ಯ ಗಿಡ ಇದು ಕಾಣೋದು. ಮೆಹಂದಿ ಗಿಡ ಅದು ಕುಟ್ಟಿ ತಿಳಿಯೋದು ಕೂದಲು ಕರಗಾತಾವ. ಕೂದಲು ಕರಗಾಗ್ತಾವ್ರಿ? ಕೆಂಪಗ ಸ್ವಲ್ಪ ಕೆಂಪಾತಾವ, ಪೂರ್ಣ ಕರಗಂಗಿಲ್ಲ. ಮತ್ತೇನು ಈಸ್ಟ್ ಜಾಲಿ ಅಂತಾರ. ಏನ್ರಿ ಇದು? ಈಸು ಜಾಲಿ ಅಂತಾರ ನಮ್ಮ ಗ್ರಾಮೀಣ ಭಾಷೆಯಲ್ಲಿ. ಔಷಧ ಶಾಸ್ತ್ರದಾಗ ಏನದ ಗೊತ್ತಿಲ್ಲ. ಇದು ಏನು ಕೆಮ್ಮು ಪಮ್ಮಿಗೆ ಎಲ್ಲ ಕಡೆ ಅದ್ರಿ ಕಾಯಿ. ಈ ಕಾಯಿ ಅದಲ್ರಿ. ಇದು ಹೋದ್ರ ಬೀಜ ತೆಗೆದು ಬಾಯಾಗಿ ಇಟ್ಕೊಂಡು ಕೆರಿ ಚಿಪ್ಕೊಂಡು ಬೀಜನ ತೊಗಟೇನರಿ ಬೀಜ ಒಗಿಬೇಕು. ಉಳಿದು ಖಂಡ ಇದ್ರೊಳಗೆ ಏನದ ಡೇಟು ಎಲ್ಲ ಊಟ ತಿನ್ಬೇಕು. ಇದು ಎದಕ್ಕೆ ಬರುತ್ತೆ? ಇದು ಕೆಮ್ಮು ದಮ್ಮು ಕಫ ಎಲ್ಲ ಕಡಿಮೆ. ಸಣ್ಣ ಮಕ್ಕಳಿಗೆ ತೆಯ್ದು ಹಾಕ್ತಾರ ಹಾಲಾಗ. ಕಫ ಇತ್ತ ಕರಗ್ತದ. ಇದು ಹಸಿ ಅದ, ಒಣಗಿದು ರಗಡದ. ಒಣಗಿದು ಜಗ್ಗದ. ಒಣಗಿದು ಬರೋದು, ಹಸಿದ ಏನ್ ಬರಲ್ಲ. ಇಲ್ಲ, ಹಸಿದು ಮಾಡೋದು ಕೇಳಿಲ್ಲ, ಒಣವೇ ಮಾಡ್ತಾರೆ. ಒಣವ? ಹೌದು ಸರ್. ಇದು ತಿನ್ಬೋದಾ? ತಿನ್ಬೋದ್ರಿ, ಏನಪ್ಪ ಇಲ್ಲ. ಅಂಟೈತೆ, ಒಗರ್ ಐತಿ. ಒಗರ್ ಇರ್ತರಿ. ಕೆಮ್ಮಿಗೆ ನಂಬರ್ 1 ಇದು. ನಂಬರ್ ಇದ್ರ ಎಲಿ ಏನಿಲ್ಲ. ಎಲಿ ಬರ್ತದೋ ಇಲ್ಲೋ ಅದು ತಜ್ಞರಿಗೆ ಗೊತ್ತು. ನಾವು ಅಷ್ಟು ತಜ್ಞರ ಅದ್ರ ಬಗ್ಗೆ ಇದಿಲ್ಲ. ಸಾಮಾನ್ಯವಾಗಿ ನಾವು ಬಳಕೆ ತೊಗಟಿನ ಯೂಸ್ ಮಾಡೋದು, ತಿಂದು ನುಂಗಿಬಿಡೋದು. ಇದು ಲಕ್ಷ್ಮಣ ಫಲ ಎಲ್ಲರಿಗೂ ಗೊತ್ತದ. ಲಕ್ಷ್ಮಣ ಫಲ ಇದು ರೀ. ಇದು ಲಕ್ಷ್ಮಣ ಫಲ ಸಾಮಾನ್ಯವಾಗಿ ಲಕ್ಷ್ಮಣ ಫಲ ಎಲ್ಲರೂ ತಿನ್ಬೋದ್ರಿ. ಅದ್ರದ್ದೇನ ಇದು ಲಕ್ಷ್ಮಣ ಫಲ. ಇದು ಹಣ್ಣು ಸಾಮಾನ್ಯವಾಗಿ ಹಾಲು ಸಕ್ಕರೆ ಹಾಯ್ಕೊಂಡು ಇದರ ಮ್ಯಾಗಿನ ತೊಗಟಿ ತೆಗೆದು ಅದರ ಕಲಿಸ್ಕೊಂಡು ಕುಡಿದು ಟೇಸ್ಟ್. ಹಂಗೆ ತಿನ್ನಕ್ಕೆ ಸ್ವಲ್ಪ ವಾಸನೆ ಸರಿ ಇರಂಗಿಲ್ಲ. ಇದು ಎದಕ್ಕೆ ಬರ್ತೀರಿ? ಯಾವ್ಯಾವ ಕಾಯಿಲೆ ದೂರ ಮಾಡುತ್ತೆ? ಏನು ಸ್ವಲ್ಪ ಕ್ಯಾನ್ಸರ್ ಅದ್ರ ಭಾಳ ತಿಂತಾರೆ. ಅವಾಗ ನಮ್ಮ ಮನ್ಯಾಗ ನಮ್ಮ ಹಿರಿಯರು ಒಬ್ರು ಕ್ಯಾನ್ಸರ್ ಬೆಂಗಳೂರು ತಿರುಗಾಡ್ತಿದ್ದೆ. ಇನ್ನೂ ದೊಡ್ಡದಾಗತ್ತೆ ಆಗತ್ತೆ ರೀ. ಸ್ವಲ್ಪ ಸರಿಯಾಗಿ ಬಂದು ಇಷ್ಟ ಆಗುತ್ತೆ. ಈಗ ಹಣ್ಣಿಗೆ ಬಂದದ್ದು ಏನು ಆಗಿಲ್ಲ ಹೆಚ್ಚಿಗೆ. ಹಣ್ಣಿಗೆ ಬಂದದ. ಇದು ಸ್ವಲ್ಪ ನೀರು ಪಾರ್ ಕಟ್ತೀವಿ, ತಿಪ್ಪಿ ಗೊಬ್ಬರ ಅಷ್ಟೇ. ಇದಕ್ಕೆ ರಾಸಾಯನಿಕ ಏನು ಮಾಡಂಗಿಲ್ಲ, ಇದಕ್ಕೂ ಏನು ಹಾಕಲ್ಲ. ಹಾಕಂಗಿಲ್ಲ. ಈ ಬಾಕಿ ಎಲ್ಲಿ ಏನು ರಾಸಾಯನಿಕ ಟಚ್ ಇಲ್ಲ. ಹಾಕ್ತಾರ್ರಿ. ಈಗ ಹಿಂಗಾದ್ರಿ ರಾಸಾಯನಿಕ ಬಳಕೆ ಮಾಡ್ಕೊಂತ ಆದ್ರೆ ರಾಸಾಯನಿಕ ಕೇಳತ್ತದು. ರಾಸಾಯನಿಕ ಇಲ್ಲದನ್ನ ಬೇಸಾಯ ಮಾಡಕತ್ತಿರ 1 ಬೆಳೆ 2 ಬೆಳೆ ಸ್ವಲ್ಪ ಕಡಿಮೆ ಬರ್ತ. ಅಲ್ಲಿಂದ ಸಾಮಾನ್ಯವಾಗಿ ಇಳುವರಿ ನಾರ್ಮಲ್ ಬರಕತ್ತಿ ಬಿಡುತ್ತ. ನಿಸರ್ಗದಾಗ ಶಕ್ತಿ ಅದು ಭೂಮಿ ಹಂಗೆ ಪಡ್ಕೊಂಡ್ಬಿಡುತ್ತ. ಬ್ಯಾಸಿಗೆ ಭಾಳ ತಂಪಂತ ಹಾಕಿವ್ರಿ ಇರ್ಲಾಕ ಮಾಡ್ಲಾಕ. ಇವೆಲ್ಲ ಸೆಟ್ ಸೈಡ್ ಕಟ್ಕೊಂಡಿದ್ದೆವು.
ಮನೆ ತೆಗ್ದೀವಿ ಅವನ್ನ ಎಲ್ಲಾದ್ರು ಮಲ್ಕೊಳ್ಳೋದು ಕುಂದ್ರಕ್ಕೆ ನಿಂದ್ರಕ್ಕೆ ಭಾಳ ಚಲೋ. ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ? ಆರೋಗ್ಯ ದೃಷ್ಟಿ ಚಲೋ, ಗಾಳಿ ಆಡುತ್ತೆ ಅದು. ಇದೇನದ ಅವ್ರಿಗೆ ವಾಪಿಂದು ಗಾಳಿ ಆಡತ್ತಿರುತ್ತೆ, ಕುದಿ ಆಡಂಗಿಲ್ಲ. ಇದು ಆಪ್ ಹಾಕಿರಲ್ಲ, ಇದು ಎಷ್ಟು ವರ್ಷಕ್ಕೊಮ್ಮೆ ತೆಗಿಬೇಕ್ರಿ ಅದನ್ನು? ಇದು ಸಾಮಾನ್ಯವಾಗಿ ಬಳಕೆ ಮಾಡಿ 7-8 ವರ್ಷ ಬರ್ತದೆ. 7-8 ವರ್ಷ ಬರ್ತದೆ ಒಂದ್ಸರಿ ಹಾಕಿದ್ರೆ. ಹಾಕಿ ಬರ್ತದೆ. ಆರೋಗ್ಯಕ್ಕೆ ಬೆಸ್ಟ್. ಬೆಸ್ಟ್. ಇದು ಮೊದಲು ಹಾಕಿವಿ, ಇದು ಮ್ಯಾಗ ಹಚ್ಚಿವಿ ಮತ್ತೊಂದು 3-4 ವರ್ಷ. ಫುಲ್ ಮತ್ತೆ ಸಿಸ್ಟಮೆಟಿಕ್ ಮಾಡ್ರಿ ಇದು. ಚಲೋ ಮಾಡೀವ್ರಿ. ಯಾವಾಗ ದನನು ಕಟ್ತೀವಿ ತಂದು ನಾವು ಇರ್ಲಾರ್ದ ಇಲ್ಲೇ ಬಳಕೆ ಮಾಡೀವ್ರಿ. ಮೈ ಕಟ್ಟಿವಿ, ಮನೆಯಾಗ ಬ್ಯಾಸಿದೇನು ಕಿವ ಬೆಸ್ಟ್. ಬೆಸ್ಟ್, ಭಾಳ ಬೆಸ್ಟ್. ಸ್ವಲ್ಪ ಅಲ್ಲ ಮತ್ತೇನ್ರಿ. ಮತ್ತೆ ಹತ್ತಿ ಹಣ್ಣಿನ ಗಿಡ ಹೇಳ್ತೀರ? ಹತ್ತಿ ಹಣ್ಣಿನ ಗಿಡನು ಚಲೋ ಅದ್ರಿ. ಇವೆಲ್ಲ ಒಂದು ಇದು ಬಿಲ್ಲು ಪತ್ರಿ ಅದ 3-4 ಬಿಲ್ಲು ಪತ್ರಿ ಬರೀ ಆರೋಗ್ಯ ಸರಿಯಿಂದ ಹಚ್ಚಿವಿ ನಾವು ದೇವ್ರಿಗೆ. ಬಿಲ್ಲು ಪತ್ರಿ ದಿನ 3 ಎಲೆ ತಿಂದ್ರ 300 ಜಡ್ಡು ಬರಂಗಿಲ್ಲ ಅಂತಾರ. 300 ಜಡ್ಡು ಕಳಿತದ ಬಿಲ್ಲು ಪತ್ರಿ ಶುಗರು ಸೇವನೆ ಮಾಡೋದ್ರಿಂದ. 3 ಎಲೆ ತಿನ್ಬೇಕು ಅಂತ ಹೇಳಿ ಅಂತ ಹೇಳ್ತಾರೆ. ದಿನ 3 ಎಲೆ. ಇದು ಉತ್ತತ್ತಿ ಗಿಡ ರೀ. ಉತ್ತತ್ತಿ ಗಿಡನ ಹಾಕಿರಿ, ಇರ್ಲಿ ಅಂತ ಎಲ್ಲ ನೋಡ್ಬೇಕಿರ್ಬೇಕಂತ ನಾ ಇದು ಬಿಲ್ಲು ಪತ್ರಿ ಹಾಕಿವಿ. ಇದು ಬಿಲ್ಪತ್ರಿ ಗಿಡ ಎಲ್ಲ ದೀಕ್ಷೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. 1-2 ಮಾವಿನ ಗಿಡ, ಅದೊಂದು ಮೋಸಂಬಿ ಹಚ್ಚಿವಿ. ಈ ವರ್ಷ ಕಾಯಿ ಚಲೋ ಹಾಕತ್ತಿ. ಮೋಸಂಬಿ ಗಿಡ ಮಾಡಿಬಿಡಿ ಮಾಡಿವಿ ನೋಡ್ರಿ ಸರ್. ಮತ್ತೆ ಮಾವಿನ ಗಿಡ ಆಗೈತಿಲ್ಲ, ಕಾಯಿ ಅಲ್ಲ ತೆಂಗಿನ ಗಿಡ ಮನಿಗೆ. ಇದೇನು ಮನಿನ ಇದು? ಇದು ಮನಿ ರೀ, ಅಡಿಗೆ ಮಾಡೋದು ಮಾಡೀವ್ರಿ. ಅಂದ್ರ ಈ ಮನಿ ಕಟ್ಟಕ್ಕೆ ಮಾಡ್ತೀರಿ ಈಗ? ಇಲ್ರಿ, ಈಗೆಲ್ಲ ಈಗ ಮನಿ ಕಟ್ಟಿಂದ ಈಗ ಬಳಸಕತ್ತಿ. ಈಚೆಗೆ ಬಂದ್ಬಿಟ್ರಿ. ಮೊದಲು ನಾವು ಊರ್ಲಿಂದ ಬಂದು ಇದ್ರಾಗ ವಾಸ ಮಾಡಿವ್ರಿ. ಇದು ಇದ್ರಾಗ ಇದ್ರಿ. ಇದಕ್ಕೂ ಏನು ವ್ಯತ್ಯಾಸ ಐತಿ ಇವಾಗ? ಜಳ ಭಾಳ ಬರ್ತಾರೆ. ಇದು ಜಳ ಭಾಳ, ಅದು ಚಲೋ. ಆಪಿಂದ ಬೆಸ್ಟ್. ಆಪಿಂದು ಈ ಬೆಂಕಿಗೆ ಗಾಳಿ ಪಾಳಿಗೆ ಹತ್ಲಿ ಮಾಡ್ಲಿ ಇದು ಇರ್ಲಿ ಅಂತ ಇದೊಮ್ಮೆ ಬೆಂಕಿ ಮಾಡಿ ಅಲ್ಲಿ ಅಡಿಗೆ ಪಡಿಗೆ ಮಾಡ್ತೈತೆ. ಈ ಕಾಂಕ್ರೀಟ್ ಗೂಡು ಬಂತು. ಎಲ್ಲಿ ಹಾಕಿವ್ರಿ? ಬೆಳೆದಲ್ಲೇ ಹಾಕಿವಿ. ಕುರ್ಚಿ ಹಾಕಂಬ್ರೆ ತರ್ಸಮ್ಮ. ಏನ್ ಮತ್ತ ಈ ಆಯುರ್ವೇದಿಕನ ಬಗ್ಗೆ ಗಿಡಮೂಲಿಕೆಗಳನ್ನ ತಿಳ್ಕೊಬೇಕು, ಕಲಿಬೇಕನ್ನ ಆಸಕ್ತಿ ಹೆಂಗ್ ಬಂತಿದೆ? ಏನು ಒಂದು ಇಂಟ್ರೆಸ್ಟ್ ಹೇಳೋರು ಕೇಳೋದ್ರಿಂದ ನಿಮ್ಮ ಯೂಟ್ಯೂಬ್ನ್ಯಾಗ ನೋಡ್ತೀವಿ. ಎಲ್ಲ ಹೊಸನು ಒಬ್ಬೊಬ್ರಿ ಒಂದು ಕಲ್ತದ್. ನಾವೇನು ಹೋಗಿ ಕಾಲೇಜ್ ಹೋಗಿ ನಾವು ಕಾಲೇಜು ಕಲ್ತೀವಿ. ನಾವು ಕಲ್ತಿದ್ದೇ ಬೇರೆ, ಇದೇ ಬೇರೆ. ಈಗ ದಿನನಿತ್ಯ ಜೀವನದಾಗ ಇವತ್ತಿನ ವಾತಾವರಣ ಭಾಳ ಕಲುಷಿತ. ಇರಿಗೇಷನ್ಕ ಒಣ ಬೇಸಾಯಕ್ಕೆ 20 ವರ್ಷ ಆಯುಷ್ಯ ಕಡಿಮೆ ಅಂತ ಸೈಂಟಿಸ್ಟ್ ಹೇಳ್ತಾರೆ. ನಾರ್ಮಲ್ಲು ನಾವು ನೀರಾವರಿ ಮಾಡಿದ್ರೆ 20 ವರ್ಷ ಆಯುಷ್ಯ ಕಡಿಮೆ ಆಗತ್ತಂತ. ಹೊರಭೂಮಿ ಮಾಡೋರಿಗೆ ನಮಗ ಅಂತ ಒಂದು ಸೈನ್ಸ್. ಭೂಮಿ 20 ವರ್ಷ ಭೂಮಿ ಅಲ್ರಿ, ಮನುಷ್ಯರು 20 ವರ್ಷ ಕಡಿಮೆ ಬಾಳ್ತಾರ. ಹೊರಭೂಮಿ ಬಾಳಿದ್ರೆ 20 ವರ್ಷ ಹೆಚ್ಚಿಗೆ ಬಾಳ್ತಾರ ಅಂತ ಸೈಂಟಿಸ್ಟ್ ವಾದ. ಅದು ಎಷ್ಟು ಮಟ್ಟಿಗೆ ಅವರು ಸಂಶೋಧನೆ ಹೆಂಗದ ಏನು ಮತ್ತೆ ಈ ಟೈಪ್ ಅದಾವ. ಏನೋ ಇದರ ಗದಿವಿ ಅಂತಂದ್ರೆ ಖಾಲಿ ಇದಿರ್ತೀವಿ ಒಂದು ಅಲ್ಲಿ ಒಂದು ಹತ್ತಿ ಹಣ್ಣಿನ ಗಿಡ ಅದ. ಅದು ಹತ್ತಿ ಹೈದ್ರಾಬಾದ್ದವ್ರು ಬಂದು ನೋಡಿರು. ಅದು ಕ್ಯಾಲ್ಸಿಯಂ ಭಯಂಕರ ಇರ್ತದ್ರಾಗ. ಹತ್ತಿ ಹಣ್ಣು ತಿನ್ನೋದ್ರಿಂದ ಭಯಂಕರ ಕ್ಯಾಲ್ಸಿಯಂ ತಿನ್ನೋದ್ರಲ್ಲಿ ಅನೇಕ ವಿಟಮಿನ್ಸ್ ಇರ್ತಾವ. ಪ್ರತಿಯೊಂದು ಮನಿ ಮುಂದೆ ಒಂದು ಹತ್ತಿ ಹಣ್ಣಿನ ಗಿಡ ಹಾಕ್ಲೇಬೇಕು. ನೋಡ್ಲಕ್ಕೆ ಅದೇನಪ್ಪ ಪುಕ್ಷಟಿ ಸಿಗುತ್ತಾ ನೆಗ್ಲೆಕ್ಟ್ ಅಂತೀವಿ. ಬೆಸ್ಟ್. ಈ ಮೊಳಕಾಲು ಬ್ಯಾನ್ ಇದ್ರು ಕಡಿಮೆ ಆಗ್ತದೆ. ಹೇರಳವಾಗಿ ಕ್ಯಾಲ್ಸಿಯಂ ಸೇರ್ತಾರೆ ನಮ್ಗೆ ತಿನ್ನೋದ್ರಿಂದ. ಅದ್ರ ಹಾಲು ಹಚ್ಕೊಂಡು ತಿನ್ನೋ ಭಯಂಕರ ಕ್ಯಾಲ್ಸಿಯಂ. ಒಬ್ಬರು ಆಯುರ್ವೇದಿಕದಾಗ ಒಂದೊಂದು ತರ ಹೇಳ್ತಾರ ಅದ್ರ ಬಳಕೆ. ಹಾಲು ಎಲ್ಲಿ ಕಾಲಿಗೆ ಹಚ್ಚಬೇಕ? ಕಾಲಿಗೆ ಸೋಳದಲ್ರಿ, ಹೊಟ್ಟೆ ಸೇವನೆ ಮಾಡ್ಬೋದು. ಏನ್ ತೊಂದರೆ ಇಲ್ಲ. ಅಂದ್ರೆ ಸೇವನೆ ಅಂದ್ರ ಈ ಪಜೂರಿಗೆ ಹಚ್ಕೊಂಡ್ ತಿಂತಾರ. ಖಜೂರಿ ಎಣ್ಣೆಗೆ ಪದ್ಧತಿ ಒಬ್ರು ಹೇಳಿದಾರ ನಮಗ. 4-5 ಹನಿ ಹೆಚ್ಚಿ ಬೀಜ ತಗೋ ಉತ್ತತ್ತಿ ಒಣಗಿಸಿ ಇಡ್ಬೇಕು. ದಿನ ಮುಂಜಾನೆ ಒಂದೊಂದು ತಿನ್ನೋದ್ರಿಂದ ಕ್ಯಾಲ್ಸಿಯಂ ಬಾಳ್ತ, ವಿಟಮಿನ್ಸ್ ಸರಿ ಸೇರ್ತಾ, ಬ್ಯಾನಿಯನ್ನು ಕಡಿಮೆ ಆಗ್ತಾವ ಅಂತ ಅಂದಿದ್ರು. ಕರಿಕರಿ ಸಾಮಾನ್ಯವಾಗಿ ಇದು ವಾಸ್ತು ದೋಷ ನಿವಾರಣೆ ಆಗುತ್ತ ಮನಿ ಸುತ್ತಲೇ ಕರಿಕಿದ್ರು ಅಂತ ನಮ್ಮ ಹಿಂದೂ ಧರ್ಮದ ಪ್ರಕಾರ. ಮನಿ ಸುತ್ತಲೇ ಇದ್ರ ವಾಸ್ತು ದೋಷ ನಿವಾರಣೆ ಆಗತ್ತ ಅಂತ ಹೇಳ್ತಾರೆ. ಯಾವ್ದಾರ ಮನೆಗೆ ದೃಷ್ಟಿ ಆಗಲ್ಲ. ವಾಸ್ತು ದೋಷಗಳು ಏನಾರ ಇದ್ರ ದೋಷಗಳು ವಾಸ್ತು ದೋಷಗಳೇ ನಿವಾರಣೆ ಆಗ್ತಾವ ಅಂತ ಹೇಳ್ತಾರೆ. ಕರಿಕೇರಿ ತುಳಿಚಿ ಅದ, ತುಳಿಚನು ಇರ್ಬೇಕಂತಾರೆ ಮನಿ ಸುತ್ತಲಿ. ಈ ಕೆಲವೊಂದು ರೋಗಾಣುಗಳನ್ನು ಕೊಲ್ಲುತ್ತೆ. ಒಂದೇದು ಒಳ್ಳೆಯ ಗಾಳಿ ಬರ್ತಾ ಆಮ್ಲಜನಕ ಹೆಚ್ಚಿಗೆ ಬಿಡುತ್ತ. ಇಲ್ಲಿ ಒಂದು ಕರಿ ಎತ್ತಿ ಅದ, ನಿಮ್ ಕಾಣತ್ತಲ್ಲ, ಇಲ್ಲಿ ಕಾಣಂಗಿಲ್ಲ. ಕರಿ ಎತ್ತಿ ಅದು ಆಮ್ಲಜನಕ ಜಾಸ್ತಿ ಪ್ರಮಾಣದಲ್ಲಿ ಬಿಡುಗಡೆ ಮಾಡುತ್ತ. ಎಕ್ಕಿನೂ ಮಾಡುತ್ತದ. ಎಕ್ಕಿ ಇಲ್ಲಿ ಒಂದು ಎತ್ತು ಕಡ್ದವ ಎಕ್ಕಿ ಗಿಡ, ಅದು ಕರಿ ಎತ್ತಿನ ಅದು ಬೆಸ್ಟ್. ಮನಿ ಇದ್ದಲ್ಲಿ ಇರ್ಬೇಕು ಇವೆಲ್ಲ.
ಆರಾಮ ಇದು ಒಂದು ತರ ಕುಟೀರ ಇದ್ದಂಗ ನಿಮ್ಮ ಕೊಟ್ಟಿರ್ತಾನೆ ಸರ್. ಸುತ್ತಲೂ ಗಿಡ ಗಂಟಿ. ಹೌದು ಹ್ಮ್ ಹತ್ತಿ ಹಣ್ಣು ಗಿಡ ಹಾಕಿವಿ, ಏನು ಸ್ವಲ್ಪ ಇದ್ದೋಟ್ರಾಗಿ ಏನೋ ಮಾಡ್ಕೊಂಡು ಕಂಟಿನ್ಯೂ. ಹ್ಮ್ 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 ಓಕೆ. ಇವು ತಮಿಳ್ನಾಡ್ಲಿಂದ ತರಿಸಿವ್ರಿ, ಏನ್ರಿ? ಸೇಲಂ ಅಂತ ಏನ್ ತರ್ಸಿರಿ? ಒಂದು 3-4 ತರಿಸಿದ್ದೆವು. ಏನ್ ತರ್ಸಿರಿ? ಕೋಳಿ ಕೋಳಿ ಸೇಲಂ ಸೇಲಂನಿಂದ ಅವ್ರು ಬೆಂಗಳೂರು ಬರ್ತಾ ಹ್ಮ್ ಚಂದ್ರಾಪುರ ಅಂತ ಮಾರ್ಕೆಟ್, ಅಲ್ಲಿಂದ ಇವ್ರು ಜೀಪ್ ಹೋಗ್ತಿರ್ತಾರೆ ವ್ಯಾಪಾರಸ್ಥರು. ಈ ಕೋಳಿಗಳದ್ದು ವಿಶೇಷ ಏನ್ರಿ ಇದು? ವಿಶೇಷ ಅಂದ್ರೆ